ಜಮ್ಕಂಡಿ ಅಲ್ಲಿ 3 ತಿಂಗಳು ತೊಗೊಂಡ್ಮ್ಯಾಗ ಅಲ್ಲಿನೂ ನನಗೆ ಏನು ಸ್ವಲ್ಪನೂ ಫರಕ್ ಅನಿಸ್ಲಿಲ್ಲ ರೀ ನನಗೆ. ಅನಿಸ್ಲಾರ ಬಟ್ಟಿಗೆ ಮತ್ತೇನು ಮಾಡ್ದನ್ ರೀ, ನಂದು ವಿಚಾರಿ ಎಲ್ಲೆಲ್ಲಿ ತೋರಿಸಿದ್ರೆ ಏನಾಗ್ತೈತಿ ಅನ್ನೋದು ನಂದು ಸ್ವಲ್ಪ ಇದು ರೀ. ನಾ ಮತ್ತೇನು ಮಾಡಿದೆ ರೀ, ಸಿಂದಗಿಗೆ ಶಾಣೆ ಅದಾರ ಅಲ್ಲಿ ಹೋಗಿ ನೀನು ಅಂತಂದ್ರಿ ನನಗೆ. ಅಲ್ಲಿ ಹೋಗೋಣ. ನಾ ಮತ್ತೇನು ಮಾಡ್ದೆ ರೀ, ಏನು ಮಾಡೋದವ ನೋಡಮ್ಮ, ಅಲ್ಲಿ ಒಂದು ಸರಿ ನೋಡಮ್ಮ ತೋರಿಸ್ಕೊಂಬರ್ಬೇಕು ಅಂತ ಹೇಳಿಕಿಸಂದ್ರೆ ಅಲ್ಲಿ ಹೋದೇನೆ ರೀ ನಾನು. ಶ್ರೀ ಮಾತಾ ಅಂತ ಹೇಳಿಕಿಸಂದ್ರೆ ಅಲ್ಲಿ ಸಿಂದಗ್ಯಾಗ ಐತ್ರಿ ದವಾಖಾನಿ. ಅಲ್ಲಿ ಹೋಗೋಣ. ಅವ್ರು ಏನಂದ್ರಿ, ನೋಡಮ್ಮ 1 ತಿಂಗಳು ಗುಳಿಗೆ ತೊಗೋರಿ ಅಂತೇಳಿ ಅವರು 1 ತಿಂಗಳು ಗುಳಿಗೆ ಕೊಟ್ರಿ. ಗುಳಿಗೆ ಕೊಟ್ಕಿಸ್ರೆ ಅವು ಗುಳಿಗೆ ತೊಗೊಂಡ್ರಿ. ತೊಗೊಳೋಣ ಅದನ್ನು ನನಗೆ ಫರಕ್ ಅನಿಸ್ಲಿಲ್ಲ ರೀ. ಸ್ವಲ್ಪ ನನಗೆ ಮೂಗಿನ ಪ್ರಾಬ್ಲಮ್ ಇತ್ತು ರೀ, ಸ್ವಲ್ಪ ಮೋಸಿಂದ್ರಿ. ಅದೇ ನನಗೆ ಸ್ವಲ್ಪ ಕಡಿಮೆ ಅನಿಸ್ತು ರೀ. ಮತ್ತೊಂದು ತಿಂಗಳು ಹೋಗೋಣನೇ ಸರಿ ಏನು ಇದೂ ಅನಿಸ್ಲಿಲ್ಲ ರೀ ನನಗೆ. ಹೆಂಗೆ ರೀ ಅಂದಾರ ನಾನು, ನಿಮ್ಗೆ ಏಜರೇ ಆಗ್ಯಾವ್ರಿ ಈಗ, ಮತ್ತು ನೀವು ಅಲ್ಲಿ ಇಲ್ಲಿ ಯಾಕೆ ತೋರಿಸ್ತೀರಿ, ಸುಮ್ಮನೆ ತೋರಿಸಿ ರೊಕ್ಕ ಹಾಕಬೇಡ್ರಿ, ನೀವು ಈಗ ಆಪರೇಷನ್ ಮಾಡ್ಕೊಂಡ್ಬಿಡ್ರಿ, ಯಾಕ್ರಿ ನೀವು ಗರ್ಭಕೋಶಿನೇ ತಕ್ಕೊಂಡ್ಬಿಡ್ರಿ ಅಂತಂದ್ರಿ. ನನ್ನ ಇದಕ್ಕೇನ್ರಿ ತಕ್ಕೋಬೇಡ್ದು, ಈಗ ನನ್ಕಿ ದೊಡ್ಡವ್ರು ನಮ್ಮ ಅಕ್ಕರು ಆಗ್ತಾರ, ನನ್ನ ಹಿಂಗೆ ಐತೆ ಹೇಳಿಸಿಂದೆ ಸ್ವಲ್ಪ ನೋಡಮ್ ಹೋದ್ರೈತೆ. ನನ್ನ ಮಗನೂ ಅಂದಾರಿ, ಎಮ್ಮಿ ಹೋದ್ರೆ ಹೋಗಲ್ಲ, ಯಾಕೆ 45,000 ರೂಪಾಯಿ ಈಗ ಎಲ್ಲ ದಿನಕ್ಕೆ ನಿನಗಾರಿ ಹಿಂಗೆ ಹೇಳ್ಯಾರಿ, 2 ಸಣ್ಣ ಸಣ್ಣ ಗಂಟು ಅದಾವ ಅಂತ ಹೇಳ್ಯಾರ, ಬೇಡ ನೀನು ಆಪರೇಷನ್ ಮಾಡ್ಕೊಂಡ್ಬಿಡು ತಂದನ್ರಿ. ನಾನು ಆಯ್ತು ಹೇಳಪ್ಪ ನೋಡಮು ಹೆಂಗೆ ಏನಾಗಿದೆ ಆಗಲ್ಲ ಅಂತ ಹೇಳಿಕಿಸಂದ್ರೆ ಇಲ್ಲಿ ಬಂದು ಕಿಸಂದ್ರೆ ಎಸ್ಟಿಜಿ ಇದ್ರಾಗ ಬಂದು ವೆಸ್ಟೀಜ್ ಇಲ್ಲಿ ಬಂದು ಕಿಸಂದ್ರೆ ಸ್ವಲ್ಪ ಅದೇ 1-2 ತಿಂಗಳು ಐತ್ರಿ ನಾ ಏನೋ ಜಾಯಿನ್ ಆಗಿ ಇಲ್ಲಿ ಆಗಿಸಂದ್ರೆ ಅಲ್ಲಿ ಒಂದು ತೊಗೊಂಡ್ರೆ ಒಂದು ಫ್ರೀ ಐತಿ ನೋಡ್ರಿ ನಿಮ್ಗೆ ತಗೋತಾನ. ನಾನೇನು ಇದು 2 ಗುಳಿಗೆ ಡಬ್ಬಿ ಕೊಟ್ರಿ ನನಗೆ, ರೀಪರ್ಚೇಸ್ ಆಫರ್ ಇತ್ತು. ಹಾಂ ರೀ, ಫ್ರೀ ಇತ್ತು ಅಂತೇಳಿ ಕೊಟ್ರಿ. ನನಗೂ ಏನು ಅನಿಸ್ತು ತೊಗೊಂಡೆ ರೀ. ತೊಗೊಂಡು 1 ದಿನಕ್ಕೆ 2 ದಿವಸಿಗೆ ನನಗೆ ಒಂದು ಥರಾನೇ ಹೊಟ್ಟಿ ಭಾಳ ಒಂಥರ ರೂಮ್ ಅನ್ನಂಗೆ ಅನಿಸ್ತಾರೆ ನನಗೆ. ತಳಗಿನ ಹೊಟ್ಟಿರಿ ನನಗೆ ಹಿಂಗೆ ಐತಂದ್ರೆ ನನಗೆ ಇದು ಬರ್ತದ ಅನ್ನೋದು ನನಗೆ ವಿಚಾರ ಇದ್ದಿದ್ದಿಲ್ಲ ರೀ ನನಗೆ. ಯಾಕಂದ್ರೆ ಆಲ್ರೆಡಿ ಡಾಕ್ಟರ್ ಹೇಳಿಬಿಟ್ಟಿದ್ರು ನನಗೆ 2.5 ವರ್ಷ ಆಯಿತು ನಿಮಗೆ ಬರಂಗಿಲ್ಲ ಈಗ ಆಪರೇಷನ್ ಮಾಡ್ಕೋ ಅಂತ ಹೇಳಿದ್ರು. ನನಗೆ ಏನು ಬರ್ತೈತೆ ಅನ್ನಂಗೆ ನನಗೊಂಥರ ನನಗೆ ಇದು ಅನಿಸ್ತು ರೀ. ಅಂದು ಎಷ್ಟು ರೀ 13ನೇ ತಾರೀಕಿನ ಹಿಡಿದು ನಾ ಗುಳಿಗೆ ಚಾಲು ಮಾಡ್ದೇನೆ ರೀ. ಚಾಲು ಮಾಡಿದೆ ಯಾವ 13 ಇದು ಆಗಸ್ಟ್ ತಿಂಗಳ 13ನೇ ತಾರೀಕು, ಆಗಸ್ಟ್ 13 13ನೇ ತಾರೀಕು ರೀ. 13ನೇ ತಾರೀಕಿಗೆ ಹೆಂಗೆ 20, 22 ತಾರೀಕು ಹಿಂಗೆ ಬರ್ತೈತಿ. 22 ತಾರೀಕಿನ ಬರ್ಲಾಟಿಗೆ ನನಗೆ ಒಂದು ಸ್ವಲ್ಪ ತೀರ ಹೊಟ್ಟೆ ತಳಗಿನ ಹೊಟ್ಟೆ ಹಿಂಗೆ ಕಚ್ಚಿಡ್ದಂಗೆ ಆಗೋದು. ಒಂದಿನ ನಾವು ಈ ಕಡೆ ಗೆಳಿಗೆ ಹೋಗಿದ್ದೇವ್ರಿ ನಮ್ಮ ಅಕ್ಕನ ಮಗಳದ ಮನೆ ನೋಡಾಕ. ಅದು ನನಗೆ ಅದ್ರ ಸಂಬಂಧ ಹೊಟ್ಟೆ ಗಂಟು ಸರ್ದೈತಿ ನನಗೆ. ಅದೇ ನೀರು ಚೇಂಜ್ ಆಗಿ ಊಟದಿಂದ ಸಮಸ್ಯೆ ನನಗತ್ತೇಳಿ ನಮ್ಮ ಹುಡುಗ ಒಂದೇ ಯಾಕೋ ನನಗೊಂದು ಥರಾನಿ ಹೊಟ್ಟಿನಿ ಕಚ್ಚಿ ಹಿಡ್ದೈತು ಅಂದೇನ. ಇಲ್ಲಿ ಹೇಳವ ನೀನು ಮೊನ್ನೆ ಅಲ್ಲಿ ಗಾಡ್ಯಾಗ ಹೋಗಿ ನೀನು ರೋಡ್ ಸರಿ ಇಲ್ಲದು ನಿನ್ಗೆ ಅದಕ್ಕೆ ಕಚ್ಚಿ ಹಿಡ್ದ ಹೊಟ್ಟಿ ಅಂದಾರೆ ಅವ. ಅಂದ್ರೆ ನನಗೆ 28ನೇ ತಾರೀಕಿಗೆ ನನಗೆ ಡೇಟ್ ಐತ್ರಿ. ಪೀರಿಯಡ್ ಐತ್ರಿ. ಹಾಂ ರೀ, 2.5 ವರ್ಷದ ಸಮಸ್ಯೆ ನಿಮಗೆ. 2.5 ವರ್ಷದ ಸಮಸ್ಯೆ ರೀ. ಅಂದ್ರೆ ಒಂದು 13-14 ದಿವಸದಾಗ ನಿಮ್ಗೆ ಕ್ಲಿಯರ್ ಆಗಿದ್ರಿ ಮೇಡಮ್. 16 ದಿವಸಿಗೆ ನೋಡ್ರಿ, 16 ದಿವಸಿಗೆ ರೀ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತೀರಿ ನನಗೆ. ಮತ್ತೆ ಹೌದಪ್ಪ ಸ್ವಲ್ಪ ಆಗೈತಿ ಇದು ಅಂದಂಗಿಲ್ರಿ. ಬೇಷ್ ನನಗೆ ಎಂದೆಂದು ನನಗೆ ಅಷ್ಟು ಇದು ಆಗಿಲ್ರಿ ನನಗೆ. ಆ ನಮೂನೆ ನನಗೆ ಮನುಷ್ಯ ಇದು ಆದಂಗೆ ನೋಡ್ರಿ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತಾರೆ ನನಗೆ. ಎಲ್ಲರಿಗೂ ಫೋನ್ ಹಚ್ಚಿ ಹೇಳ್ದನ್ರಿ ನಾನು, ಬರೀ 16 ದಿವಸಿಗೆ ಗುಳಿಗಿದ್ದೀನಿ ನನಗೆ ಇಷ್ಟು ಇದು ಐತೆ ನೋಡಿ ನನಗೆ ಅಂತೇಳಿ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತಾರೆ ನನಗೆ. ಓಕೆ ರೀ ಅಮ್ಮ, ಯಾವ ಗುಳಿಗೆ ತೊಗೊಂಡಿದ್ರಿ? ಅದು ಗುಳಿಗೆ ತೋರಿಸ್ತೀರಿ? ಎಸ್, ಈ ಕೈಯಾಗ ಹಿಡೀರಿಲ್ಲ. ಎಸ್, ಇಲ್ಲಿದೆ ನೋಡ್ರಿ ನೋನಿ ಗುಳಿಗೆ. ಇದು ಒಂದೇ ತೊಗೊಂಡಿರಲ್ಲ? ಒಂದೇ, ನಾ ಬರೀ ಒಂದೇ ಟೈಮ್ ತೊಗೊಂಡಿನಿ ರೀ, ಮುಂಜಾನೆ ರೀ ಮತ್ತು ಸಂಜಿಕ್ ಇಲ್ರಿ. ಖಾಲಿ ಹೊಟ್ಟಿಲೆ ಖಾಲಿ ಹೊಟ್ಟಿಲೆ ಬರೀ ಒಂದೊಂದೇ ತೊಗೊಂಡಿನಿ ರೀ ನಾನು. ಓಕೆ, ಈಗ ನಿಮಗೆ ಸುಮಾರು 2.5 ವರ್ಷ ಸಮಸ್ಯೆ ಪರಿಹಾರ ಸಿಕ್ಕದ. ಖುಷಿ ಇದ್ದೀರಿ? ಭಾಳ ಅಂದ್ರೆ ರೈಟ್. ಈಗ ಬಹಳಷ್ಟು ಹೆಣ್ಮಕ್ಳು ನೀವು ಹೇಳ್ದಂಗೆ ರೀ ಮೇಡಮ್ ಅವರೇ, ಸ್ವಲ್ಪ ಏನಾದರೂ PCOD ಪ್ರಾಬ್ಲಮ್ ಈ ಥರ ಏನಾದರೂ ಸಮಸ್ಯೆ ಬಂದಾಗ ಡಾಕ್ಟರ್ ನೀವು ಹೇಳ್ದಂಗೆ ಗರ್ಭಚೀಲನೇ ರಿಮೂವ್ ಮಾಡ್ಬೇಕಂತ ಹೇಳ್ತಾರೆ. ಹೌದ್ರಿ? ಸೊ ಈ ಪ್ರಾಡಕ್ಟ್ ತೊಗೊಂಡ್ರೆ ಅಂಥ ಸಮಸ್ಯೆ ಇದ್ದವ್ರಿಗೆ ಖಂಡಿತವಾಗಿಯೂ ಸಮಸ್ಯೆ ಪರಿಹಾರ ಸಿಗ್ತದೆ. ಓಕೆ ಓಕೆ, ತಮ್ಮ ಹೆಸರು ಏನಂದ್ರಿ? ಸುತಾರ್. ಯಾವ ಊರು ಅಂದ್ರಲ್ರಿ? ಓಕೆ, ಇದಕ್ಕಿಂತ ಮುಂಚೆ ಯಾವ ಡಾಕ್ಟರ್ ಹತ್ರ ತೋರಿಸಿನಿ ಅಂದ್ರಿ? ಬಾರಕಮನ್ ಇರ್ತಕ್ಕಂಥ. ಎಷ್ಟು ವರ್ಷ ಅವ್ರ ಹತ್ರ ತೋರಿಸಿದ್ರಿ? 2 ತಿಂಗಳು ತೋರಿಸಿನ್ರಿ. 2 ಸಾರಿ ಸ್ಕ್ಯಾನ್ ಮಾಡ್ಕೊಂಡಿನ್ರಿ. ಮೊನ್ನೆ ಮತ್ತೆ ಸ್ಕ್ಯಾನ್ ಮಾಡ್ಕೊಂಡಿದ್ದಾರೆ. ನಾನು ಮೊನ್ನೆನೇ ನೋಡ್ರಿ, ನಾ 6 ತಿಂಗಳು ಇನ್ನೂ 2-3 ತಿಂಗಳಲ್ಲಿ ಆಗಿಲ್ರಿ ನಾನು ಸ್ಕ್ಯಾನಿಂಗ್ ಮಾಡ್ಕೊಂಡು. ಅವ್ರೇನಂದ್ರೆ ಕಂಟಿನ್ಯೂ 6 ತಿಂಗಳು ಒಂದು ಸ್ಕ್ಯಾನಿಂಗ್ ಮಾಡ್ಕೊಳ್ಳೇಬೇಕು. ಅದರಲ್ಲಿ ನಿಮಗೆ ಗಂಟುಗಳು ಬೇರೆ ಆಗ್ಯದ ಅಂತ ಹೇಳಿದ್ರಿ. ಅದು ಏನು ಮಾಡ್ಲಿಕ್ಕೆ ಬರಲ್ಲ, ಆಪರೇಷನ್ ಮಾಡಿ ರಿಮೂವ್ ಮಾಡ್ಬೇಕು ಅಂತ ಹೇಳಿ ಬರಲ್ರಿ. ಅದು ಏನಂತ ಪ್ರಾಬ್ಲಮ್ ಇಲ್ಲ ನಿಮ್ಗೆ, ಮಾಡ್ಕೋಬೇಡ್ರಿ, ಸುಮ್ಮನೆ ನೀವು 6 ತಿಂಗಳು ಒಂದು ಸ್ಕ್ಯಾನ್ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಅದು ಆದ್ಮೇಲೆ ಜಮಖಂಡಿಗೆ 3 ಸರಿ ತಗೊಂಡ್ರಿ ನಾನು. ಎಸ್ ರೀ. ಎಲ್ಲಿ ಕೂಡ ನಿಮ್ಗೆ ಪರಿಹಾರ ಸಿಕ್ಕಿಲ್ಲ? 3 ಕಡೆ ಆಗಿಲ್ರಿ ನನಗೆ. ಸುಳ್ಳು ಯಾಕೆ ಹೇಳ್ಬೇಕು, 3 ಕಡೆ ಆಗಿಲ್ರಿ ನನಗೆ. ಓಕೆ, ಎಲ್ಲೋ ಒಂದು ಕಡೆ ಹಿರಿಯರು ಹೇಳ್ತಿದ್ರಲ್ಲಮ್ಮ, ಉಗುರಿಲಿ ಹೋಗೋದು ಕೊಡ್ಲಿ ತಗೋತೀವಿ ಅಂತ ಹೇಳಿದ್ರು. ಹೌದಲ್ರಿ? ಯಾಕಂದ್ರೆ ನಮ್ಮ ದೇಹವನ್ನ ಮುಟ್ಲಾರ್ದಾನೆ, ಹೌದಲ್ರಿ, ಆಪರೇಷನ್ ಮಾಡ್ಲಾರ್ದಾನೆ, ಯಾವುದೇ ರೀತಿಯಾದಂಥ ನಮ್ಮ ದೇಹವನ್ನ ಡ್ಯಾಮೇಜ್ ಮಾಡ್ಲಾರ್ದಂಗೆ ನಮ್ಮ ಸಮಸ್ಯೆನ ಪರಿಹಾರ ಸಿಕ್ಕಿದೆ.
ಖುಷಿ ಇದ್ದೀರಿ? ಹಾ ರೀ ಮತ್ರಿ ಖುಷಿ ಆಗಲ್ರಿ ಸರಿ ಭಾಳ ಅಂದ್ರೆ ಭಾಳ ಖುಷಿ. ನಾನು ನಿಮ್ಗೆ ಅವತ್ತು ಫೋನ್ ಹೇಳ್ಬೇಕಂದ್ರೆ ಹೆಂಗೋ ನಾ ಹೋಗ್ತೀನಿ ಅಲ್ಲೇ ಹೇಳ್ಬೇಕಂತ ಹೇಳಿ ಭಾಳ ಖುಷಿ ಐತ್ರಿ ಮೇಡಮ್. ಭಾಳ ಭಾಳ ಅಷ್ಟು ಇಟ್ಟು ಆಗಿಲ್ಲ ನನಗೆ ಅಷ್ಟು ಖುಷಿ ಆಗೈತ್ರಿ ನನಗೆ. ಆಮೇಲೆ ನಿಮ್ಮ ದೇಹನೂ ಭಾಳ ಬದಲಾವಣೆ ಆಗ್ಯದ್ರಿ. ಹಾ ರೀ ಮತ್ರಿ ನಿಮ್ಮ ಮುಖ ಆಗಿರ್ಬೋದು, ನಿಮ್ಮ ದೇಹದಲ್ಲಿ ಭಾಳ ಮಂಜು ಕಾಣತ್ತಿದ್ರು. ನನಗೆ ಎಲ್ಲನೂ ಟೆನ್ಷನ್ ಭಾಳ ಆಗಕತ್ತಿತ್ರಿ ನನಗೆ. ಓಕೆ ರೀ. ಹಾ ರೀ ಒಟ್ಟಿನಲ್ಲಿ ಖುಷಿ ಇದ್ದೀರಿ? 16 ದಿವಸಿಗೆ ಅಂದ್ರೆ ನಾನು ಭಾಳ ಚಿತ್ರ ಅನಿಸ್ತೀರಿ ಸರಿ. 16 ದಿವಸ ಅಲ್ರಿ, ಹೌದ್ರಿ. 12ನೇ ತಾರೀಕಿಗೆ ಹೋಯ್ತೀನಿ, 13ನೇ ತಾರೀಕಿಗೆ ಗುಳಿಗೆ ಚಾಲು ಮಾಡೀನ್ರಿ. ನಿಜ ನಿಜ. 28ನೇ ತಾರೀಕಿಗೆ ಇದು ಆಗೈತಿ. ಎಸ್, ಅದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರಮ್ಮ, ವೆಸ್ಟೀಜ್ ಪ್ರಾಡಕ್ಟು ಕಲಿಯುಗದ ಒಂದು ಸಂಜೀವಿನಿ ಅಂತ ಹೇಳ್ತೀವಿ. ಮತ್ರಿ ಅದು ಮನುಷ್ಯಾಗ ಅದು ತಾಳ್ಮೆ ಶಕ್ತಿ ಬೇಕಲ್ರಿ ಅವ್ರಿಗೆ. ಬೇಕ್ರಿ ತಾಳ್ಮೆ. 2 ದಿವಸಿಗೆ ಬಾ ಅಂದ್ರೆ ಹೆಂಗ್ ಬರ್ತೈತ್ರಿ? ಖಂಡಿತವಾಗಿ ಒಟ್ಟು ಸಮಯ ತಗೊಳ್ತದ್ರಿ. ಗಣಪತಿ ತಾಳ್ಮೆ ತಗೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಥರ ರಿಸಲ್ಟ್ ಬರ್ತದಲ್ಲ. ಲೈವ್ ಎಕ್ಸಾಂಪಲ್ ನೀವೇ ಅಮ್ಮ. ಇಲ್ಲಿವರೆಗೂ ಸುಮಾರು ಪ್ರಾಡಕ್ಟ್ ಯಾರ್ಯಾರು ಕೊಡಿಸಿರಿ ನೀವು? ನಾನು ರೀ ಭಾಳ ಮಂದಿ ಕೊಡ್ಸಿನಿ. ಯಾವ್ದು ಸಮಸ್ಯೆ ಕೊಡಿಸಿದ್ರಿ? ಈಗ ನಾನು ಫಸ್ಟಿಗೆ ರೀ ಕಾಲು ನೋರಿ ಸ್ವಲ್ಪ ಹಿಂಗೆ ಕಾಲು ಹೊಳ್ಳಿತ್ರಿ. ನಮ್ಮ ತಂಗಿನ ಫಸ್ಟ್ ರೀ, ಆಕಿನೂ ಅಷ್ಟೇ ನೆಂಬಿದ್ದಿಲ್ರಿ. ಈಗ ಆಕಿ ಕಡಿಮೆ ಅನ್ಸೈತ್ರಿ. ಆಕಿನ ಅವ್ರ ಗಂಡಗ್ನು ಹೇಳ್ಯಾಡ್ರಿ, ಅವ್ರದ್ದೇನೋ ಒಂದ್ ಕಡಿದಿಂದ ಬಲಕಿಂದು ಹಿಂಗ ಗಾಳಿ ಹೊಡಿತಾರ್ರಿ ಅವರು. ಸ್ವಲ್ಪ ಹಿಂಗ್ ತೊಳೋದು ಏನ್ರಿ ಆಗಿರ್ಬೇಕಂತ ಹೇಳಿ ಅವ್ರು ಇವತ್ತು ಬರ್ತೀನಿ ಅಂದಿದ್ರಿ. ಇವತ್ತು ಇಬ್ರಿಗೆ ಹೋಗ್ಯಾರ ಅವ್ರು, ನಾಳೆ ಅದು ಬರ್ಬೋದ್ರಿ ಅವ್ರು. ಬರ್ತಾರೆ. ಅವ್ರಿಗೆ ಅವಕಿನ ಆರಾಮ್ ಅನ್ಸೈತ್ರಿ, ಭಾಳ ಅಂದ್ರೆ ಭಾಳ ಆರಾಮ್ ಅನ್ಸೈತ್ರಿ. ಆಮೇಲೆ ಒಂದು ಹುಡುಗ ಕೊಟ್ಟಿದ್ರಲ್ಲ, ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಿ. ಭಾಳ ಅಂದ್ರೆ ಭಾಳ ಫರಕ್ ಅನ್ಸೈತ್ರಿ ಅವ್ರಿಗೆ. ಏನಾಗಿತ್ರ ಹುಡುಗನ್ ಸ್ವಲ್ಪ ಹೇಳಿ. ಅವ್ರಿಗೆ ಮೂಗ್ನ್ಯಾಗ್ರಿ ದುರ್ಮೌಸ ಬೆಳೆದಿತ್ತು. ದುರ್ಮೌಸ ಬೆಳೆದಿತ್ತು. ಮುಂಜಾನೆ ಆಪರೇಷನ್ ಕೊಯ್ಯವ್ರಿದ್ರಿ ಅವರು. ಹೊಟ್ಟೆ ನೆಂಬಲಾಗಿದ್ರಿ ಅವರು. ನೆಂಬಲಾರ್ದವ್ರಿಗೆ ಭಾಳ ಅಂದ್ರೆ ಏನ್ರಿ ಭಾಳ ಕಠಿಣ ಮಾಡಿ ಕರ್ಕೊಂಡ್ ಬಂದಿದ್ರಿ ಅವ್ರಿಗೆ. ನಿಮ್ ಕಡಿಮೆ ಅಲ್ಲಿನಂದ್ರ ನಿಮ್ಗೆ ಎಷ್ಟು ರೊಕ್ಕ ಹೋಗ್ತಾವ ಅಷ್ಟು ರೊಕ್ಕ ನಾನ್ ಕೊಡ್ತೀನಿ, ಅವಾಗರೆ ಬರ್ತೀರಿ ಇಲ್ಲ ಅಂದೇನ್ರಿ ನಾನು. ಆಯ್ತು ಸರಿ ಅಂತೇಳಿ ಬಂದ್ರಿ ಅವ್ರು. ಅವರೇ ಈಗ ಎಷ್ಟು ಖುಷಿ ಅದಾರಿ, ಈಗ ಕಮ್ಮಿ ಆಗೈತಿ ವಾ ಕರೆನ ನೋಡತ್ತೇಳಿ. ಅವರು ಎಲ್ಲರಿಗೂ ಆರಾಮಾಗೈತ್ರಿ ಈಗ. ಆರಾಮಾಗಿದೆ. ಎಲ್ಲರಿಗೂ ಆರಾಮಾಗೈತ್ರಿ ಈಗ. ಎಸ್, ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಯಾರು ವೆಸ್ಟೇಜ್ ಪ್ರಾಡಕ್ಟ್ ತಗೋತಾರೋ ರೋಗ ಆ ಮನೆಯಿಂದ ದೂರ ಇರ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಆರಾಮ. ಅವ್ರೇ ಎಷ್ಟು ಖುಷಿ ಆಗ್ಯದಾರ್ರಿ ಈಗ. ಎಲ್ಲವ ಅವ್ರು ಕೆಲವೊಂದು ಒಂದು ಚೂರ್ನು ನೆಂಬಿದ್ದಿಲ್ರಿ ಅವ್ರು. ಓಕೆ, ಈಗ ಅವ್ರು ನೆಂಬಲಾರ್ದವ್ರದ್ದು ಎಷ್ಟು ಇದು ಆಗೈತ್ರಿ. ಖಂಡಿತವಾಗಿ ಅಮ್ಮ, ಖುಷಿ ಐತ್ರಿ ಮೇಡಮ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ರೀ. ಓಕೆ, ನಮಸ್ಕಾರ ಮ್ಯಾಮ್. ಎಸ್ ಡಿಯರ್ ಲೀಡರ್ಸ್, ನಾನು ಮತ್ತೆ ಒನ್ಸ್ ಅಗೇನ್ ಮಹಾಂತೇಶ್ ಹತ್ನೂರು ಮಾತಾಡ್ತಾ ಇದ್ದೀನಿ. ಸೊ ನೋಡಿದಿರಲ್ಲ, ಎಕ್ಸಲೆಂಟ್ ರಿಸಲ್ಟ್ ನನ್ನ ಕಣ್ಣು ಮುಂದೆನೇ ಇದೆ. ದಯವಿಟ್ಟು ನಾನು ಎಲ್ಲರಿಗೂ ಹೇಳಿದ್ದು ಒಂದೇ, ಸೊ ನೀವು ಎಲ್ಲೇ ಆಸ್ಪತ್ರೆ ತೋರಿಸಿದ್ರು ಕೂಡ ಸಾಕಷ್ಟು ನೀವೇನೋ ಪ್ರಯತ್ನ ಮಾಡಿದರೂ ಒಂದು ಸಲ ನಮ್ಮ ವೆಸ್ಟೀಜ್ ಪ್ರಾಡಕ್ಟನ್ನು ಬಳಸಿದ್ರೆ ಖಂಡಿತವಾಗಿ ಈ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್. ಥ್ಯಾಂಕ್ ಯು.